ಸವರ್ಣ ದೀರ್ಘ ಸಂಧಿ. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ತಿಳಿಸೋಣ. ಸವರ್ಣ ಸ್ವರಗಳು ಅ, ಆ, ಇ, ಈ, ಉ, ಊ ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರಗಳು ಆದೇಶವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಅಂದರೆ ಎಕ್ಸಾಂಪಲ್ ನೋಡೋಣ. ಒಂದು ಉದಾಹರಣೆಗೆ ಕಾರ್ಯ. ಕಾರ್ಯ ಅಂದರೆ ಆ ಬರುತ್ತೆ, ಇದು ಅ, ಇದು ಪೂರ್ವ ಪದ. ಆಚರಣೆ ಇದು ಉತ್ತರ ಪದ. ಅದರಲ್ಲಿ ಏನಾಗುತ್ತೆ, ಕಾರ್ಯಾಚರಣೆ ಆ ಇಲ್ಲಿ ಬರುತ್ತೆ. ಅಂದರೆ ಸವರ್ಣ ದೀರ್ಘ ಸಂಧಿಯಲ್ಲಿ ಆ ಮುಂದೆ ಆನೆ ಬರಬೇಕು, ಈ ಮುಂದೆ ಈನೆ ಬರಬೇಕು, ಊ ಮುಂದೆ ಊನೆ ಬರಬೇಕು. ಇವೆರಡು ನೀವು ಅಬ್ಸರ್ವ್ ಮಾಡಬೇಕು. ಇವೆರಡು ಸೇಮ್ ಇದೆ ಅಥವಾ ಸ್ವಲ್ಪ ದೀರ್ಘ ಸ್ವರ ಮತ್ತು ರಸಸ್ವರ ಮತ್ತು ದೀರ್ಘ ಸ್ವರ ಇದ್ರೂ ಸಹ ಅದೇನಾಗುತ್ತೆ, ದೀರ್ಘ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇಲ್ಲಿ ಸ್ವಲ್ಪ ಉದಾಹರಣೆಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಸ್ವಾತಂತ್ರ್ಯ, ಅನಂತರ, ಸ್ವಾತಂತ್ರ್ಯ ನಂತರ. ಆಡಳಿತ, ಆತ್ಮಕ, ಆಡಳಿತಾತ್ಮಕ. ವಿದ್ಯಾರ್ಹತೆ, ವಿದ್ಯಾ ಆ ಬರುತ್ತೆ, ಅರ್ಹತೆ ಆ ಇರೋದ್ರಿಂದ. ಉದ್ಯೋಗಾವಕಾಶ, ಉದ್ಯೋಗ ಪ್ಲಸ್ ಅವಕಾಶ, ಉದ್ಯೋಗಾವಕಾಶ. ಸ್ನೇಹಾಭಿಮಾನ, ಸ್ನೇಹ ಅಭಿಮಾನ, ಸ್ನೇಹಾಭಿಮಾನ. ಶೂಲಾರೋಹಣ, ಶೂಲ ಪ್ಲಸ್ ಆರೋಹಣ. ಯಥಾರ್ಥ, ಯಥಾರ್ಥ ಯಥಾ ಪ್ಲಸ್ ಅರ್ಥ. ದೀನಾನಾಥ, ದೀನಾ ಇದು ದೀರ್ಘ ಸ್ವರ ಬರುತ್ತೆ. ದೀನ ಪ್ಲಸ್ ಅನಾಥ, ದೀನಾನಾಥ. ನಂತರ ಇಂದ್ರಾದಿ, ಇಂದ್ರ ಪ್ಲಸ್ ಆದಿ, ಇಂದ್ರಾದಿ. ಮತ್ತೆ ಆ ಬರುತ್ತೆ. ಅದೇ ರೀತಿಯಾಗಿ ನಾವು ಗುಣಸಂಧಿ, ಆದೇಶ ಸಂಧಿ, ಆಗಮ ಸಂಧಿ ಸಹ ಕಲಿಯೋಣ. ನಿಮಗೆ ಗೊತ್ತಾಯ್ತಲ್ವಾ, ಸವರ್ಣ ದೀರ್ಘ ಸಂಧಿಯಲ್ಲಿ ಸ್ವರಗಳ ಮುಂದೆ ಸ್ವರ ಅಂದರೆ ರಸಸ್ವರ, ದೀರ್ಘ ಸ್ವರ ಅವೆರಡು ಮಾತ್ರ ಬರಬೇಕು. ನೋಡಿದರೆಗೆ ಆ, ಇ, ಉ ರು ಇಲ್ಲ, ಅಥವಾ ಅಷ್ಟೇ. ಈ ಒಂದು ನಾವು ಇದರಲ್ಲಿ ಬರೀ ಅ ಮತ್ತು ಆ ಬಂದಿರೋದನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಉ ಎ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.